ಮ್ಯಾಕ್ಸಿಮಮ್ 5 ಲಕ್ಷ ರೀ. 5 ಲಕ್ಷ 6 ಲಕ್ಷ 7 ಲಕ್ಷ ಸಿಗ್ತದೆ. ಇದು 3 4 5 ಅವ್ರಿ 16 ಡಜನ್ ಮೇಲೆ ಬರ್ತಾರೆ. ಟೋಟಲಿ 3 ತಿಂಗಳು ರೆಡಿ ಆಗಲ್ರಿ. 1 ಲಕ್ಷ ರೂಪಾಯಿ ಖರ್ಚಾದ್ರೆ 3 ಲಕ್ಷ ರೂಪಾಯಿ ಉಳಿತು. ಉದ್ಯೋಗ ಖಾತ್ರಿಯಲ್ಲಿ ಐತ್ರಿ ಸರ್. 1 ಎಕರೆ 1200 ಕೊಂಡಿರ್ತಾರೆ. 6 ತಿಂಗಳ ತನಕ ಮೇಂಟೆನೆನ್ಸ್ ಮಾಡಬೇಕು. ಇದಕ್ಕೆ ಮೇನ್ ಸರ್ ಮೇನ್ ಬಾಳೆ 85 kg ತೆಗೆದಾರೆ. 85 kg ಒಂದು ಗಿಡ ನೀರಾಗ ನಿಂದ್ಸಿದ್ರೆ ನಮ್ಮ ಊರಾಗ ನಿಂದ್ರಿಸ್ತದೆ. ಹಲೋ ಸ್ನೇಹಿತರೆ, ಸ್ವಾಗತ ಸಹಲ್ ಕೃಷಿಗೆ. ನಾನು ನಿಮ್ಮ ಅಗ್ರಿಕಲ್ಚರ್ ಇಂಜಿನಿಯರ್ ರಾಘು ಮಾತಾಡೋದು. ಸ್ನೇಹಿತರೆ, ಇವತ್ತು ನಾನು ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಜಮಗಾ ಜೇವೂರಾಗಿದ್ದೀನಿ. ನಮ್ಮ ಜೊತೆ ಶಾಂತಪ್ಪ ಸರ್ ಇದ್ದಾರೆ. ಅವ್ರು ಸುಮಾರು ಒಂದು 10-15 ವರ್ಷದಿಂದ ಬಾಳೆಹಣ್ಣು ಮಾಡ್ತಿದ್ದಾರೆ. ಅದ್ರ ಜೊತೆ ಎಲ್ಲ ಹಲವಾರು ಕಬ್ಬು ಅಂಥದ್ದು ತೊಗರಿ ಎಲ್ಲ ಬೆಳೆಸ್ಕೊಂಡು ಬಂದಾರೆ ಆ್ಯಕ್ಚುಲಿ. ಆಮೇಲೆ ಈ ವಿಡಿಯೊಳಗೆ ಅವ್ರು ಯಾವ ಥರ ಬಾಳೆಹಣ್ಣು ಮಾಡ್ತಾಯಿದ್ದಾರೆ ಅಂತ ಹೇಳಿ ನಿಮಗೆ ಹೇಳ್ತೀವಿ. ಸೊ ಇದು ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಆಮೇಲೆ ನಮ್ಮ ರೈತರು ಶೇರ್ ಮಾಡಿರಿ. ಸರ್ ನಮಸ್ಕಾರ ಸರ್. ಎಷ್ಟು ವರ್ಷದಿಂದ ಬಾಳೆಹಣ್ಣು ಮಾಡತ್ತೀರಿ ಅಂತ ಹೇಳಿ ಸರ್. ಸರ್ ನೋಡ್ರಿ, ನಾವು ಬಾಳೆ ಇವಾಗೆ ಮಾಡ್ತಾ ಇಲ್ಲ ಸರ್. ನಮ್ಮ ತಾತ ಮುತ್ತಾತನ ಕಾಲಿನ ಬಾಳೆನ ಬೆಳಗ್ಸೋದು ಬರ್ತೈತೆ. ಇದಕ್ಕೆ ಪ್ರಾಪರ್ಲಿ ಏನದಪ್ಪ ಅಂದ್ರೆ ಸರ್, ನೀರು ಬೇಕ್ರಿ. ನೀರು ಬೇಕು, ಟೋಟಲಿ ನೀರು ಬೇಕು. ಇದು ಈ ಕ್ರಾಪ್ ಹೆಂಗಂದ್ರೆ ಸರ್ 12 ತಿಂಗಳು ಕ್ರಾಪ್. 12 ತಿಂಗಳು ಕ್ರಾಪ್. ಓಕೆ ಸರ್, ಓಕೆ. 12 ತಿಂಗಳು ಕ್ರಾಪ್. ನಾವು ಟೋಟಲಿ ಇದಕ್ಕೆ ಏನಂತಾರೆ, ಹಿಂದಿನ ಕಾಲದಲ್ಲಿ ಹಿರಿಯರು ನುಡಿ ಮುತ್ತದ್ರಿ ಇದಕ್ಕೆ. ಬಾಳೆ ನೀರಾಗ ನಿಂದ್ಸಿದ್ರೆ ನಮ್ಮ ಊರಾಗ ನಿಂದ್ರಿಸ್ತದೆ. ಇದು ನಾವು ಬಾಳೆ ಹಚ್ಬೇಕಾದ್ರೆ ಇದಕ್ಕೆ ಉಳುಮೆ ಹ್ಯಾಂಗೆ ಮಾಡ್ಬೇಕು ಸರ್ ಫಸ್ಟ್? ಸರ್ ನಾವು ಉಳುಮೆ ಹೆಂಗಂದ್ರಪ್ಪ ಅಂದ್ರೆ ನಾವು ಜೂನ್ ತಿಂಗಳಾಗ ಮೊದಲು 1 ತಿಂಗಳು ಸ್ಟಾರ್ಟ್ ಹಚ್ಚಬೇಕಾಗಿತ್ತು. ಜೂನ್ ಟೈಮ್ನಾಗ ರೀ? ಜೂನ್ ಟೈಮ್. ನಾವು ಜೂನ್ಗೆ ನಾವೇನು ಮಾಡಿದ್ವಿ, ಟೋಟಲಿ ಆಲ್ರೆಡಿ ಇದು ಹೆಂಗದಪ್ಪ ಅಂದ್ರೆ ಬಾಳೆಗೆ ನಾವು ಇವತ್ತೇ ಬೇಕಂದ್ರೆ ನಾವು ಸಸಿಗಳು ಕೊಡಲ್ರಿ. 2 ತಿಂಗಳ 3 ತಿಂಗಳ ಅಡ್ವಾನ್ಸ್ ನಾವು ಮುಂಚೆನೆ ಬುಕ್ ಮಾಡಬೇಕು. ಓಕೆ ಸರ್, ಓಕೆ. ಉಳುಮೆ ಯಾವ ಟೈಮ್ನಾಗ ಮಾಡ್ಬೇಕು ಸರ್? ಎಷ್ಟು ತಿಂಗಳು ಮುಂಚೆ ಮಾಡ್ಕೋಬೇಕ್ರಿ ಸರ್? ಮೊದಲು ನಾವು ಭೂಮಿ ಏನು ಮಾಡಬೇಕು ಅಂತ ಆಲ್ರೆಡಿ ಬಿಫೋರ್ 1 ತಿಂಗಳು ರೆಡಿ ಇರ್ಬೇಕು ರೀ. 1 ತಿಂಗಳು ರೆಡಿ ಇರ್ಬೇಕು. ಓಕೆ. ನಾವು ಜೂನ್ದಾಗ ಕ್ರಾಪ್ ಮಾಡೋರು ಇದ್ದೇವ್ರಿ. ಟೋಟಲಿ ಮೇದಾಗ ಇದಕ್ಕೆ ಬೇಕಾದಂಥ ಎಲ್ಲ ಸೌಲಭ್ಯಗಳು ಮಾಡ್ಕೋಬೇಕೇನು ಸರ್? ಟೋಟಲಿ ಹೆಂಗಪ್ಪ ಅಂದ್ರೆ ಇದಕ್ಕೆ ರಸಗೊಬ್ಬರಕ್ಕಿಂತ ನಮ್ಮ ಜಾನುವಾರುಗಳಿಗೆ ಏನಿರ್ತದೆ ನೋಡ್ರಿ, ಅದು ಮತ್ತು ತಿಪ್ಪೆ ಖಾತ. ಓಕೆ. ಅದು ಏನು ಮಾಡ್ಕೊಂಡಿದ್ದಾರೆ ಫಸ್ಟ್. ಆಮೇಲೆ ಈ ಭೂಮಿ ಒಳಗೆ ಏನು ಮಾಡ್ಕೊಂಡಿದ್ರೆ ಪೂರಾ ತಿಪ್ಪೆ ಖಾತ ಹಾಕೊಂಡು ಮಲ್ಚಿಂಗ್ ಮಾಡಿದ್ರು ರೋಟಾವೇಟರ್ಲಿಂದ. ಓಕೆ ಸರ್. ಮಾಡಿ ಆಮೇಲೆ 5 ರಿಂದ 6 ಫೀಟ್ ಸಾಲಿನ ಸಾಲ ಅಂತಾರ ಹಾಕೊಂಡು. ಓಕೆ ಸರ್, ಓಕೆ. ಈಗ ಮಾಡಿದ್ಮೇಲೆ ಸರ್ ಆ ಟೈಮ್ನಾಗ ಏನಾದ್ರು ಗೊಬ್ಬರ, ತಿಪ್ಪೆ ಗೊಬ್ಬರ ಅಂತ ಹಾಕ್ಬೇಕು ಸರ್? ಫಸ್ಟ್ ಗೊಬ್ಬರ ಹಾಕಿದ್ರಿ. ಓಕೆ ಸರ್. ಆಮೇಲೆ ರೀ ಅದು ಹಾಕಿದ ಮೇಲೆ ಸರ್ ಮತ್ತೆ ಇದು ಸಸಿಗಳು ಎಲ್ಲಿಂದ ತಂದಿರಿ ಸರ್? ಇದು ನಾವು ಸರ್ ಇದು ಕೊಲ್ಲಾಪುರದಿಂದ ತರಿಸ್ಕೊಂಡಿದ್ರಿ. ಕೊಲ್ಲಾಪುರ ಸರ್? ಯಾವ ತಳಿ ಸರ್ ಇದು? ಇದು ನಾವು ಆಕ್ಚುಲಿ G9 ದಾಗ ಸಿಕ್ಕಿರಿ ಸರ್. ಟೋಟಲಿದಾಗ G9 ದಾಗ ನಮ್ದು ಒಳ್ಳೆಯ ಸಿಕ್ಕಿಲ್ಲ. ವಸುಂಧರ ಕಂಪನಿ ಅಂತೇಳಿ ನಾವು ಆಯ್ಕೆ ಮಾಡ್ಕೊಂಡಿದ್ವಿ. ಯಾಕೆ ಆಯ್ಕೆ ಮಾಡ್ಕೊಂಡು ಸರ್, ಇದ್ರಾಗ ಒಂದು ಕ್ವಾಲಿಟಿ ಇದೆ ರೀ. ಹೆಂಗದಪ್ಪ ಅಂದ್ರೆ ಸರ್, ಗಿಡ ನೀವು ನೋಡ್ಬೋದ್ರಿ. ಹೌದೌದು. ನಮ್ದು ಆ G9 ದಾಗೆ 5-6 ತಳಿಗಳು ಗಣೇಶ ವ್ಯವಹಾರ. ಈ ತಳಿ ಹೆಂಗದ ಗೊತ್ತ ಸರ್, ಕೆಳಗಡೆ ದಪ್ಪ ಅದ ರೀ. ಹೌದಾ? ಇದು ಕೆಳಗಡೆ ದಪ್ಪ ಅದ, ಮೇಲ್ ಬರ್ತಾ ಇದು ಹಾದಾಗೆ ಸ್ವಲ್ಪ ಕಡಿಮೆ ಅದ ಸರ್. ಅದ್ರಾಗ G9 ದಾಗ ಒಂದು ಅದೇನಂದ್ರೆ ಪೂರಾ ಫುಲ್ ಒಂದೇ ಸೈಜ್ ಇರ್ತದೆ. ಅದು ವಜ್ಜಿಯಾಗಿ ಏನ್ ಮಾಡ್ತಾರೆ ಬೀಳ್ತಾರೆ. ಇದು ಕೆಳಗಡೆ ಜಾಸ್ತಿ ದಮ್ಮ ಇದ್ರೆ ಏನ್ ಮಾಡ್ತಾರೆ, ಬೇಸ್ ಆಗ್ತದೆ, ಉಳಿ ಬೀಳಲ್ರಿ. ಓಹೋ, ಇದು ಅಡ್ವಾಂಟೇಜ್ ಅದ ರೀ. ಅದಕ್ಕಾಗಿ ಇದಕ್ಕೆ ಏನ್ ಮಾಡಿದೇವ್ರಿ, ಇದು ಆಯ್ಕೆ ಮಾಡ್ಕೊಂಡಿದ್ವಿ. ಇದು ನೋಡಿನ್ರಿ 85 kg ತೆಗೆದಾರೆ. 85 kg ಒಂದು ಗಿಡ. ಇದು ರೀ ಒಂದು ಗೊನ್ನಿ 85. ಇದು ಗೊನ್ನೆ 85 ತೆಗೆದಾರೆ. 85 kg ರಿಕಾರ್ಡ್ಸ್ ಅದ ರೀ. 6 ತಿಂಗಳ ತನಕ ಮೇಂಟೆನೆನ್ಸ್ ಮಾಡಬೇಕು. ಇದಕ್ಕೆ ಮೇನ್ ಸರ್ ಮೇನ್ ಬೇಸಿಕ್ ಹೆಂಗಿರ್ತದಪ್ಪ ಅಂದ್ರೆ ತಾಯಿ ಗರ್ಭದಾಗ ಹೆಂಗಿರ್ತದ ನೋಡ್ರಿ, ಆ ಮಗುವನ್ನ ಹೆಂಗ್ 6 ತಿಂಗಳದಾಗ ರೆಡಿ ಆತಾರೆ. ನೀವು ಮುಂದೆ ಬಂದಾಗ ಏನ್ ಮಾಡಿದ್ರು ಉಪಯೋಗ ಇಲ್ಲ. ಹೌದಾ ಸರ್? ಇದು ಟೋಟಲ್ ಎಷ್ಟು ತಿಂಗಳು ಸರ್? ಇದು ಬೆಳೆ ನೋಡ್ರಿ 12 ತಿಂಗಳು ಸರ್. 12 ತಿಂಗಳು. ಸ್ವಲ್ಪ ನೀವು ಜೂನ್ ಅದ ನೆಕ್ಸ್ಟ್ ಮಂತ್ ಮೇ ತಿಂಗಳ ಬಂದ್ಬಿಡ್ತೀವಿ. ಓಕೆ ಸರ್, ಓಕೆ ಸರ್. ಇದಕ್ಕೆ ನೀವು ಸಸಿಗೆ ಎಷ್ಟು ಬಿದ್ದ ಸರ್ ಇದು ಪ್ರೈಸ್? ಸರ್ ನೋಡ್ರಿ, ಇದಕ್ಕೆ 22 ರೂಪಾಯಿ ಒಂದು ಸಸಿ ಕೊಟ್ರಿ. ಇಲ್ಲಿ ತನಕ ಟ್ರಾನ್ಸ್ಪೋರ್ಟೇಷನ್? ಹೌದೇನು ಸರ್? ಟೋಟಲಿ ನಮ್ಮ ಆಳಂದ ತಾಲೂಕಾದಾಗ 17,000 ಆಗಿ ತರಿಸಿದ್ರು. 17,000. ಈಗ ಇಲ್ಲಿ ಇನ್ನೊಬ್ರು ಶಿವಶರಣಪ್ಪ ಧಾಬಾ ಅಂತೇಳಿ ಅವ್ರು ಹಚ್ಚಾರ್ರಿ. ಮತ್ತು ಲಕ್ಷ್ಮೀಪುತ್ರ ಪಾಟೀಲ್ ಅಂತ ಹೇಳ್ರಿ, ಹನುಮಂತರಾವ್ ಬಿರಾದರ್ ಅಂತ ಹೇಳ್ರಿ. ಆಮೇಲೆ ಮತ್ತೆ ಇಲ್ಲಿ ಹಳ್ಳಿ ಸಲಗೂರು ಶರಣಗೌಡ ಪಾಟೀಲ್ ಅಂತ ಹೇಳ್ರಿ. ಈಗ ಎಲ್ಲರ 17,000 ತಂದಿದ್ರಿ. ಶರಣಗೌಡ ಪಾಟೀಲ್ ಅನ್ನೋರು ನಮ್ಮ ಪ್ರಕಾರ ಅಂದ್ರೆ 10,000 ಆಗಿ ಹಚ್ಚಾರ. ಸರ್ 15 ಎಕರೆ ಇದೆ ಟೋಟಲಿ. 15 ಎಕರೆ ಅವರು ಟ್ರಾನ್ಸ್ಫರ್ ಹೊರಗಿನ ದೇಶಕ್ಕೆ ಔಟ್ ಆಫ್ ಕಳಿಸ್ಬೇಕಂತ ಮೇಂಟೆನೆನ್ಸ್ ಮಾಡ್ಯಾರಿ. ಎಷ್ಟು ಎಕರೆ ಹಾಕಿರಿ ಸರ್? ನಾವು 2 ಎಕರೆ ಅದ. 2 ಎಕರೆ ಸರ್. 1 ಎಕರೆ ಎಷ್ಟು ಸಸಿಗಳು ಬರ್ತಾವೆ ಸರ್? ಎಷ್ಟು? 1 ಎಕರೆ 1200 ಕೊಂಡಿರ್ತಾರೆ. 1200 ಸರ್. ಓಕೆ ಸರ್, ಓಕೆ ಸರ್. ಈಗ ಫಸ್ಟ್ ಪ್ಲಾಂಟೇಶನ್ ಮಾಡಿದ್ಮೇಲೆ ನಿಮಗೆ ಎಷ್ಟು ಖರ್ಚು ಬಂತು ಸರ್? ಪ್ಲಾಂಟೇಶನ್ಗೆ ನಾವು ಹೇಳ್ಬೇಕಂದ್ರೆ ಸರ್ ಟೋಟಲಿ 22,000 ರೂಪಾಯಿ ಏನೋ ಸಸಿ ತಂದಿವ್ರಿ. ನಾವು ನಮ್ಮದೇ ಇಲ್ಲೇ ಲೇಬರ್ ಒಂದು 2-3 ಲೇಬರ್ ತೊಗೊಂಡು ಹಚ್ಕೊಂಡು ಬಿಟ್ಟಿದ್ದಾರೆ. ಒಂದು 1,000 2,000 3,000 4,000 ರೂಪಾಯಿದಾಗ
ಅದು ಪ್ಲಾಂಟೇಶನ್ ಮಾಡಿಸಿದ್ರು. ಯಾಕಂದ್ರೆ ಸಣ್ಣ ಇರ್ತಾವ್ರಿ, ಸ್ಪೀಡಾಗಿ ಹಚ್ಬೋದು. ಹಚ್ಚಿ ದಾರ ಹಿಡಿದು ಒಂದ್ 2-3 ದಿನದಾಗ ಕ್ಲಿಯರ್ ಮಾಡ್ಕೊಂಡಿದ್ದಾರೆ. ಓಕೆ ಸರ್. ಓಕೆ. ಮಾಡಿದಕ್ಕೆ ಏನ್ ಮಾಡಿದ್ವಿ, ನೀರು ಕಾಯಂ ನೀರು ಸರ್. ಇದಕ್ಕೆ ನೀರು ಏನು ಕಡಿಮೆ ಕೊಟ್ರೆ ಏನು ಪ್ರಾಬ್ಲಮ್ ಇಲ್ಲ. ಎಷ್ಟು ನೀರು ಕೊಡ್ತೀವೋ ಅಷ್ಟು. ಹೌದೇನು ಸರ್? ಈಗ ಅಗ್ಗಿ ಹಚ್ಚಿದ ಮೇಲೆ ನೀರು ಮರು ದಿವಸ ಕೊಡ್ಬೇಕೇನು ಸರ್? ಸರ್ ಡ್ರಿಂಚಿಂಗ್ ಮಾಡಬೇಕು. ಡ್ರಿಂಚಿಂಗ್ ಅಂದ್ರೆ ಅದಕ್ಕೆ ಎಲ್ಲಿ ಇರ್ತದ ಗಿಡ ಇರ್ತಲ್ಲ, ಡ್ರಿಂಚಿಂಗ್ ಮಾಡೋದು. ಡ್ರಿಂಚಿಂಗ್ ಅಂದ್ರೆ ಏನ್ರಿ, ಇದು ಸಾ ಪೌಡರ್ ಅದು ಸ್ವಲ್ಪ ಬೆಡ್ಡಿಗೆ ಕೊಳೆ ಬರ್ಬೇಡ ಅಂತ ಹೇಳಿ ಹಾಗೆ ಡ್ರಿಂಚಿಂಗ್ ಮಾಡೋದು. ಫಂಗಿಸೈಡ್ ಏನಾದ್ರು ಗೌರ್ಮೆಂಟ್ ಕಡೆ ಸಬ್ಸಿಡಿ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇತ್ರಿ ಸರ್. ಈ ವರ್ಷ ಉದ್ಯೋಗ ಖಾತ್ರಿಯಲ್ಲಿ ಇತ್ರಿ ಸರ್. ಟೋಟಲಿ ನಾವು ಮಾಡೋದಕ್ಕೆ ಬಂದಾಗಿದ್ರು. ಅಂದ್ರೆ ಉದ್ಯೋಗ ಖಾತ್ರಿನಾಗ ಏನು ಹೆಲ್ಪ್ ಮಾಡ್ತೀರಿ ಸರ್? ಉದ್ಯೋಗ ಖಾತ್ರಿದಾಗ ಏನು ಮಾಡ್ತೀರಿ, ಸಸಿದ ಬಿಲ್ ಹಾಕ್ತಿರಿ, ಮತ್ತೆ ಇವು ಲೇಬರ್ ಪೇಮೆಂಟ್ ಹಾಕ್ತಿರಿ. ನಾವು ಹಚ್ಚುದೇನು ಲೇಬರ್ ಪೇಮೆಂಟ್, ಆ ಲೇಬರ್ ಪೇಮೆಂಟ್ ಹಾಕ್ತಿರು. ಓಕೆ ಸರ್. ಇವೇನು ಮಾಡ್ರಿ, ಈ ವರ್ಷ ಕೊಟ್ಟಿಲ್ರಿ, ಬಂದಾಗ್ಯದ ಅಂತ. ಆಲ್ರೆಡಿ ಪಪಾಯಿ ಮತ್ತೆ ಇದೊಂದೆರಡು ಬ್ಯಾನ್ ಆಗ್ಯಾವ ಸರ್. ಆದ್ರೂ ಪರವಾಗಿಲ್ಲ, ನಮ್ಗೆ ರೇಟ್ ಸಿಕ್ಕೋರು ತೃಪ್ತಿ ಇದೆ ಸರ್. ನಾವು ಮೊದಲು ಮೊನ್ನೆ ಅಂತ 5 ರೂಪಾಯಿ ಅಂತು, ಈಗ 10 ರೂಪಾಯಿ ಆಗ್ಯದ ಸರ್. ಸರ್ ಔಟ್ ಆಫ್ ಹೋಗೋದು 22 ರೂಪಾಯಿ ನಡೆದ್ರಿ. ನೋಡ್ಬೇಕ್ರಿ ಈಗ ಮುಂದಿನ ದಿನಗಳದಾಗ ಏನು ಸಿಗ್ತಾನ ಸರ್. ಈಗ ನೀವು ನೀರು ಹೆಂಗೆ ಸರ್, ಎಷ್ಟು ದಿವಸ ಒಂದ್ಸತಿ ಬಿಡ್ಬೇಕ್ರಿ, ಡೈಲಿ ಬಿಡ್ಬೇಕಾ ಹೆಂಗೆ ಸರ್? ಸರ್ ಡೈಲಿ ಅಂತೂ ಏನಿಲ್ರಿ, 4 ದಿನಕ್ಕೆ ಒಂದ್ಸಾರಿ ಬಿಟ್ರು ಪರವಾಗಿಲ್ಲ ಸರ್. ಅಂದ್ರೆ ಇದು ದೊಡ್ಡ ಆದಾಗ ಸ್ವಲ್ಪ ಹೆಚ್ಚಿಗೆ ಬಿಡ್ಬೇಕೇನು ಸರ್? ಜಾಸ್ತಿ ಹೆಂಗ್ ಕಟಾವಿಗೆ ಸಮೀಪ ಬರ್ತಾ ಇದ್ರಿ, ಎಷ್ಟು ನೀರು ಬಿಡ್ರಿ. ಓಕೆ ಸರ್. ಆಮೇಲೆ ಸರ್ ಇದಕ್ಕೆ ಗೊಬ್ಬರ ಮತ್ತೆ ಅದು ಫಸ್ಟ್ ತಿಪ್ಪಿ ಗೊಬ್ಬರ ಎಲ್ಲ ಹಾಕಿರಿ ಸರ್. ಅದಾದ್ಮೇಲೆ ಮತ್ತೆ ಏನು ಗೊಬ್ಬರ ಏನು ಹಾಕ್ಬೇಕು ಸರ್? ನಾವು ಇದು DAP, ಯೂರಿಯಾ ಮತ್ತು ಪೊಟ್ಯಾಷ, ಜಿಂಕ ಇವೆಲ್ಲ ತಂದು ಹಾಕಿದ್ರಿ. ಬೋರಾನ ಅವೆಲ್ಲ ಹಾಕಿದ್ರಿ. ಅಂದ್ರೆ ಸರ್ ಈಗ ಹಂತವಾಗಿ ಅಂದ್ರೆ ಕೊಡ್ಬೇಕಂದ್ರೆ ಹ್ಯಾಂಗ್ ಫಸ್ಟ್ ಯಾವ ಡೋಸ್ ಕೊಡಬೇಕು, ಸೆಕೆಂಡ್ ಯಾವ ಡೋಸ್ ಕೊಡ್ಬೇಕು ಏನಾರ ಹೇಳ್ಬೋದಾ ನೀವು? ಸರ್ ಹೇಳಿ. ಫಸ್ಟ್ DAP ರೀ ಸರ್. ಸರ್ DAP ಪೊಟ್ಯಾಷ್ ಕೊಡೋದ್ರಿ. ಎರಡನೇ ಡೋಸ್ ಏನು ಮಾಡೋದು? ಎರಡನೇ ಡೋಸ್ 2 ದಿವಸಕ್ಕೆ ಸರ್? 2ನೇ ತಿಂಗಳು ರೀ. 2 ತಿಂಗಳು. ಫಸ್ಟ್ ತಿಂಗಳು DAP, ಯೂರಿಯಾ, ಇದು ಪೊಟ್ಯಾಷ್ ರೀ. ಫಸ್ಟ್ ತಿಂಗಳು. ಆಮೇಲೆ 19 ಮತ್ತು ಬೇರೆ ಬೇರೆ ಒಂದು 2-3 ಐಟಮ್ ಒಳಗೆ. ಸೊ 5 ತಿಂಗಳ ತನಕ ನೀವು ಏನು ಮೇಂಟೆನೆನ್ಸ್ ಮಾಡ್ತೀರಿ ಅದಕ್ಕೇನು ಕಡಿಮೆ ಇಲ್ಲ. 5 ತಿಂಗಳ ನಂತರ ನಾನು ಪ್ರಕಾರ ಅಂದ್ರೆ 5 ತಿಂಗಳ ನಂತರ ನಾವು ಇದಕ್ಕೆ ಒಂಚೂರು ಏನು ಮಾಡಿಲ್ಲ. ಓಕೆ. ನಿಮ್ಗೆ ಇದು ಹೇಳ್ಬೇಕಲ್ಲ ಸರ್, ಖಾಲಿ ಗೊಬ್ಬರ ಅಷ್ಟೇ ಹಾಕಿದ್ವಿ, ಖಲಾಸ್ ಅದ್ರ ಮೇಲೆ ಕ್ಲೀನ್ ರೀ. 2ನೇ ತಿಂಗಳು 19 ಅದು ಆಗ್ತದೆ ಸರ್. 3ನೇ ತಿಂಗಳು ಏನು ಆಗ್ಬೇಕು ಸರ್? 3ನೇ ತಿಂಗಳಿಗೆ ಮತ್ತೆ ಪೊಟ್ಯಾಷ್, ಇದು ಪೊಟ್ಯಾಷ್ ಹೆಚ್ಚಿಗೆ ಬೇಕು ಸರ್. ಪೊಟ್ಯಾಷ್ ಹೆಚ್ಚಿಗೆ ಸರ್. ಓಕೆ. ಹಿಂಗಾಗಿ ಅದಕ್ಕೆ ಎಲ್ಲ ಅಂದ್ರೆ ಇದು ಒಂದೊಂದು ತಿಂಗಳಿಗೆ 20 ದಿವಸ ಹಾಕ್ತಾನೆ ಇರ್ಬೇಕು. ಓಕೆ ಸರ್. ಓಕೆ. ಆಮೇಲೆ ಸರ್ ರೋಗ ಏನಾರ ಬರ್ತಾನೆ ಸರ್ ಅದಕ್ಕೆ? ನಾರ್ಮಲಿ ರೋಗ ಇರುತ್ತೆ ಸರ್, ಇದಕ್ಕೆ ಜಾಸ್ತಿ ರೋಗ ಇಲ್ಲರಿ. ಏನು ಬಂದ್ರೆ ಚಿಕ್ಕ ರೋಗ ಬರೋಕಷ್ಟೇ. ಇವು ನಾರ್ಮಲಿ ಔಷಧಿಗಳು ಸ್ಪ್ರೇಗಳು ಮಾಡ್ಕೊಂಡಲ್ರಿ, ಕ್ಲಿಯರ್ ಆಗ್ತಾರೆ. ಆಮೇಲೆ ಇದು ಗೊನ್ನಿಗೆ ಏನು ಇದು ನಮ್ದು ಏನು ಗಿಡಕ್ಕೂ ಏನಾರ ಪೌಡ್ ಬರೋ ಟೈಪ್ ಏನಾರ ಹುಳ? ಇಲ್ಲ, ಹೊಡೆದಿವಿ ಸರ್. ಕುಂಭ ಬರ್ನಾತಿ ಮಹಾರಾಷ್ಟ್ರದಾಗ ಮಾಡ್ತಾರ್ರಿ. ಹಂಗಂದ್ರೆ 19 ಪೌಡ್ರ, ಸಾ ಪೌಡ್ರ, ಮತ್ತೆ 19 ಖಾತ ಅವೆಲ್ಲ ಏನ್ ಮಾಡ್ತಾರ್ರಿ, ಇದ್ರೊಳಗೆ ಅದು ಏನು ಸುಳಿ ಇರ್ತಲ್ರಿ, ಅದ್ರೊಳಗೆ ತುಂಬೇಕ್ರಿ. ಅದು ಎಲ್ಲಿ ಇದು ಚಾಲು ಇದು ಇರ್ತಲ್ರಿ ಇದ್ರೊಳಗೆ ಫುಲ್ ತುಂಬಿದಲ್ರಿ, ಇದ್ರೊಳಗೆ ಹೋಗ್ತಾರೆ. ಇದು ಫಸ್ಟಿಗೆ ತುಂಬೇಕ್ರಿ ಇದು? ಅವಾಗ ಈಗೇನು ಸ್ವಲ್ಪ 2 ತಿಂಗಳು ಆತಲ್ರಿ, 2 ತಿಂಗಳಾದ ನಂತರ ಇದು ತುಂಬೇಕು. ಅವ್ರು 2 ತಿಂಗಳು ಈ ಸೈಜಿಗೆ ಬರ್ತಾರೆ. ಈ ಸೈಜಿಗೆ ಬರ್ತಂದ್ರೆ ಅವ್ರ ನಂತರ ಮಹಾರಾಷ್ಟ್ರದ ಕುಂಭಬರ್ಣ ಆತರ ಅಂದ್ರೆ ಇದು ಫುಲ್ ಮಾಡ್ಬೇಕು. ಅವ್ರ ಯಂತ್ರ ಗೊತ್ತ, ನಾವು ಕೆಳಗೆ ಕೊಡೋಕ್ಕಿಂತ ಇದು ಕೊಟ್ಟವ್ರು ತಿಳ್ಕೊಡಿ, ಸ್ಪೀಡ್ ಗ್ರೋತ್ ಆಗ್ತದ. ಓಕೆ ಸರ್. ಅದಕ್ಕಾಗಿ ಅದನ್ನು ಅವ್ರದ್ದು ಏನದ ಸಿಸ್ಟಮ್ ನಾವು ಪ್ರಯತ್ನ ಮಾಡಿದ್ವಿ, ಆ ಥರ ಮಾಡಿದ್ವಿ. ಓಕೆ ಸರ್. ಓಕೆ ಸರ್. ಇದು ಮ್ಯಾಕ್ಸಿಮಮ್ ನೀವು ಇಷ್ಟು ವರ್ಷದಿಂದ ಎಷ್ಟು ಇಳುವರಿ ತೆಗ್ದಿರಿ ಸರ್? ಟನ್ ತೆಗ್ದಿರಿ ಸರ್? ನಾರ್ಮಲಿ ಆಗಿ ನೀವೇನು ಮೇಂಟೆನೆನ್ಸ್ ಮಾಡಿರಿ ಅಂದ್ರೆ 1 ಎಕರ್ದಾಗ 1200 ಗಿಡ ಕೊಂಡಿರ್ತಾವೆ. 1200 ಗಿಡ ಅಂತೂ ನಮ್ಮ ಕೈ ಕತ್ತಲ್ರಿ, 1000 ಗಿಡ ಇರ್ತದೆ. ಟೋಟಲಿ ನಾವು ಏನು ಮಿನಿಮಮ್ ಏನು ಮೇಲೆ ಅಂದ್ರೆ 1 ಗಿಡ 30 kg ಆತ. ಇದು ಪೂರಾ ಗೊನ್ನಿ 30 kg 30 kg ಆತರಿ. ನಾವು ಏನೂ ಮಾಡಿಲ್ಲ ಅಂದ್ರೆ, ನಾವು ಒಳ್ಳೆ ತರ ಮಾಡಿದೆವು ಅಂದ್ರೆ 50 ಕೊಡ್ತದೆ. ನಾವೇನು 40 ಇಟ್ರಿ ಸರ್ ಅವರೇಜ್. 40 ಅಂದ್ರೆ ಎಷ್ಟು ಕೆಜಿ ಸರ್? ಈಗ ನಾರ್ಮಲಿ ಅಂದ್ರೆ 7, 8, 10, 8, 10 ಅಲ್ಲುತ್ತಾರೆ ಸರ್. ಈಗ ಅದು ಔಟ್ ಆಫ್ ಏನು 22 ಆಗೋಲ್ತಾರೆ. ಮಹಾರಾಷ್ಟ್ರ ಪೇಪರ್ನಾಗ ನಡೆದು 22, 16 ಹಿಡಿದು 26 ಅಲ್ಲಿ ಸರ್. ನಾವು ಮಿನಿಮಮ್ ನಮ್ಗೆ ಏನು ಬೇಕಲ್ಲ ಸರ್, ಪರ್ ಕೆಜಿ 10 ರೂಪಾಯಿ ಆದ್ರೆ ಸಾಕು. ಓಕೆ ಸರ್. 10 ರೂಪಾಯಿ ಆಯ್ತು ಅಂದ್ರೆ ನೋಡ್ರಿ, 1 ಗಿಡ 40 ಟನ್ ಆಯ್ತು ಅಂದ್ರೆ 4 ಲಕ್ಷ ರೂಪಾಯಿ. 4 ಲಕ್ಷ ರೂಪಾಯಿ ಆಯ್ತು. 1 ಲಕ್ಷ ರೂಪಾಯಿ ಖರ್ಚಾದ್ರೆ 3 ಲಕ್ಷ ರೂಪಾಯಿ ಉಳಿತದೆ ಸರ್. ಇದು 1 ಎಕರೆನಾಗ ಸರ್? 1 ಎಕರ್ನ. ಓಕೆ ಸರ್. ಇದಕ್ಕೇನಾದ್ರು ಲೇಬರ್ ಏನಾರ ಬೇಕಾಗ್ತದೆ ಸರ್? ಸರ್ ಲೇಬರ್ ಇಲ್ಲ, ಸದಿ ತೆಗಿಲಿಕ್ಕೆ ಎಷ್ಟು ಲೇಬರ್ ಬೇಕ್ರಿ, ಇದು ಏನತ್ತಲ್ರಿ. ಸದಿ ಅಂದ್ರೆ ಇದಕ್ಕೆ ಹುಲ್ಲಿಂದ ಔಷಧಿ ಹೊಡಿದಿಲ್ಲ ಸರ್, ಕಸ ತೆಗಿಸಿವ್ರಿ. ಹೆಣ್ಮಕ್ಳಿಂದ ಕಸ ತೆಗಿಸಿದ್ವು. ಅದು ಹೊಡಿಬಾರ್ದೇನು ಸರ್? ಅದು ಇಲ್ಲ, ಹೊಡಿಬಾರ್ದ್ರಿ. ಕ್ಲೀನಾಗಿ ಏನು ಮಾಡಿ ಕಸ ತೆಗಿಸಿ ಸರ್. ನೆಳೆ ಬೀಳತ್ತನ್ಕರಿ, ಈ ನೆಳೆ ಬೀಳ್ತಂದ್ರೆ ಏನು ಪ್ರಾಬ್ಲಮ್ ಇಲ್ಲ. ಈಗ ನೆಳೆ ಬಿದ್ದರೆ ಸರಿ ನಾವು ಒಟ್ಟ ಹುಲ್ಲಿ ಆಗಿಲ್ಲ. ಸೂರ್ಯನ ಕಿರಣಗಳು ಬಿತ್ತಂದ್ರೆ ಹುಲ್ಲು ಆಗ್ತಾರಿ, ಇದೆಲ್ಲ ಮುಚ್ಕೋತಂದ್ರೆ ಹುಲ್ಲಾಗಲ್ಲ. ಓಕೆ ಸರ್. ಓಕೆ. ಗೊನ್ನಿ ಅದಲ್ರಿ, ಇದು ಏನಾರ ಸೈಜ್ ಹೆಚ್ಚಿಗೆ ಮಾಡ್ಬೇಕಂದ್ರೆ ಏನಾರ ಮೈಕ್ರೋನ್ಯೂಟ್ರಿಯೆಂಟ್ ಏನಾರ ಕೊಡ್ತೀರಿ ಸರ್? ಲಾಸ್ಟ್ ಕೊಡ್ತೀರಿ. ಅದು ಹೆಂಗೆ ಆಡ್ತಾರೆ, ಇದು ಸ್ವಲ್ಪ ಈ ಗೊನ್ನಿಗಳು ಜರ ದಮ್ ಆಗ್ತಾರೆ ಸರ್. ಓಕೆ. ಅದಕ್ಕಾಗಿ ಸ್ವಲ್ಪ ಆಳೆ ಕೊಟ್ಬಿಡ್ತಾರೆ. ಕೊಡ್ತೀರಿ ಸರ್. ಇದು ಸರ್, ಇದು ಹೂವು ಇವಾಗ ಎಷ್ಟು ತಿಂಗಳು ಚಾಲು ಆಗ್ತದೆ ಸರ್? ಸರ್ ಇದು ಆ್ಯಕ್ಚುಲಿ 12 ತಿಂಗಳದಾಗ 9 ತಿಂಗಳಿಗೆ ಹೂವು ಸ್ಟಾರ್ಟ್ ಆಗ್ತಾರೆ. ಇದು 12 ತಿಂಗಳ ಗಿಡ ಅದು. 9 ತಿಂಗಳಿಗೆ ಏನು ಮಾಡ್ತದೆ, ಇದು ಮರಿ ಹಾಕಲು ಸ್ಟಾರ್ಟ್ ಮಾಡ್ತಾರೆ.
ಸರ್ ಈಗ 9ನೇ ತಿಂಗಳು ಹೂವು ಚಾಲು ಆಗ್ತಾವ್ರಿ. ಓಕೆ, ಇದು ಗೊನ್ನಿ ಫುಲ್ ರೆಡಿ ಆಗ್ಬೇಕಂದ್ರೆ ಎಷ್ಟು ತಿಂಗಳಾಗತ್ತೆ ಸರ್? 3 ತಿಂಗಳು ಸರ್. 3 ತಿಂಗಳ ಕಟ್ಟಾನ ಕಂಪಲ್ಸರಿ. ನೀವು ಯಾವ ರೀತಿನೂ ನೀವು ತೆಗೀರಿ, ಟೋಟಲಿ 3 ತಿಂಗಳು ರೆಡಿ ಆಗಲ್ಲ. 3 ತಿಂಗಳಾಗ ಸರ್. ಸರ್ ಇದು ಗಿಡ ಯಾಕೋ ಬಿದ್ದದಲ್ರಿ ಸರ್? ಇದು ಕಾಟ ಜಾಸ್ತಿ ಆಗಿ ಬಿದ್ದರಿ. ಕಾಟ ಜಾಸ್ತಿ ಆಗಿ ಬಿದ್ದರಿ? ವಜ್ಜಿ ರೀ. ಇದು ಎಷ್ಟು ಕೆಜಿ ಇದ್ದಿರ್ಬೋದು ಸರ್ ಈಗ ಅಂದಾಜ? ಈಗ ಅದೇನ್ರಿ 30-35 ಕೆಜಿ ಅದ ರೀ. ಓಹೋ, 30-35 ಕೆಜಿ. ಅಂದ್ರೆ ಎಷ್ಟು ಡಜನ್ ಬಾಳೆಹಣ್ಣು ಬರ್ತದೆ ಸರ್? 16 ಡಜನ್ ಮ್ಯಾಲೆ ಬರ್ತದೆ. 16 ರೀ? ಒಂದು ಗೊನಿ 16 ಗೊನಿ ಅದ ಸರ್. ನೀವು ಆಲ್ಬೋರ್ಡ್ ನಿಮ್ಗೆ ತೋರಿಸ್ಬೋದ್ರಿ. 16 ಅದ ರೀ. 16 ಅಂದ್ರೆ ಒಂದ್ರದಾಗ ಒಂದು ಮ್ಯಾಗಿನ ಗೊನಿ 22-24 ಸ್ಟಾರ್ಟ್ ಅದ. ಮ್ಯಾಲಿಂದ ಮ್ಯಾಗಿಂದ ರೀ. ಇವು ಮ್ಯಾಲಿಂದ ಎಷ್ಟು ಇರ್ತದೆ ಸರ್? ಸರ್ ಇವು 24 ಇರ್ತಾರೆ. ಇವು 24 ರೀ? 24 ಹಿಡಿದು 22, 18, 16. ಓಕೆ, ಹಿಂಗೆ ಟೋಟಲಿ. ಅದು ಟೋಟಲ್ ಎಷ್ಟು ಡಜನ್ ಇರ್ತದೆ ಸರ್? ಸರ್ ನೋಡ್ರಿ, ವಿಚಾರ ಮಾಡ್ರಿ ನೀವೇ ರೀ ಸರ್. 12 ಅಂದ್ರೆ ಇದು 22 ರೀ. 22 1 ಡಜನ್ ಮೇಲೆ ಐತ್ರಿ. ಹೌದು, 2 ಡಜನ್ ಆಲ್ಮೋಸ್ಟ್ 2 ಡಜನ್. 2 ಡಜನ್. ಹಾಂ ರೀ, 2 ಡಜನ್ ಅಂದ್ರೆ 16 ಗೊನೆಗಳು ಇರ್ತಾವ್ರಿ. ಓಕೆ, 16 ಗೊನೆಗಳು ಇರ್ತಾವ್ರಿ. 16 ಗೊನೆಗಳು ಇರ್ತಾವ್ರಿ. ಅದು ಅಂದಾಜೆ 2 ಡಜನ್. 16 ಅಂದ್ರೆ ಆಯ್ತಲ್ಲ 30-32 ಆಯ್ತರಿ. ಅಷ್ಟು ಆಗ್ತಾರೆ. ಈಗ ಹೆಂಗೆ ತೋತಾರೆ ಸರ್? ಕಾಟ ಮ್ಯಾಗ ತೋತಾರೆ. ಫಸ್ಟ್ ನಮ್ಮ ತಾತನ ಕಾಲದಾಗ ಏನು ಮಾಡ್ತಾರೆ, ಗಿಡ ಎಣಿಕೆ ಇತ್ತು. ಹಳೆ 100 ರೂಪಾಯಿ 200 ರೂಪಾಯಿ ಗಿಡಕ್ಕೆ ತೋತಾರೆ. ಈಗ ಹಂಗಿಲ್ರಿ, ಟೋಟಲಿ ಕೆಜಿ ರೀ. ಕೆಜಿ ಅಂದ್ರೆ ಪೂರಾ ಒಳಗಿಂದ ಎಲ್ಲಾನೇ ಬಂತ್ರಿ ಇದು? ಸರ್ ಇಲ್ಲಿ ಇದಷ್ಟು ಕಟ್ ಮಾಡ್ತಾರೆ. ಇದಷ್ಟು ಕಟ್ ಮಾಡಿ ಇದಷ್ಟು ಕಟ್ ಮಾಡ್ತಾರೆ ರೀ. ಇವೆಲ್ಲಗಳು ಕಡಿ ಏನು ಮಾಡ್ತಾರೆ, ಸಪ್ರೇಟ್ ಮಾಡ್ಕೋತಾರೆ. ಅವಾಗ ಅದು ತೂಕ ಮಾಡ್ತಾರೆ. ಕ್ಯಾರೆಟ್ ಇರ್ತಲ್ರಿ, ಆ ಕ್ಯಾರೆಟ್ ಹಾಕಿ ತೂಕ ಮಾಡ್ತಾರೆ. ಅಂದ್ರೆ ಮ್ಯಾಲಿಂದ ಒಳಗಿನ ಸ್ಟೆಮ್ ಏನಿಂದ ಮಾಡಲ್ಲ, ಖಾಲಿ ಕಾಯ್ದಷ್ಟೇ. ಓಕೆ ಸರ್, ಓಕೆ. ಅದು ಅಷ್ಟೇ 30-35 ಕೆಜಿ ಬರ್ತಾರೆ. ಆಮೇಲೆ ಇದಕ್ಕೆ ಈಗ ಜೋಗಿ ಬೀಳತ್ತಲ್ಲ ಸರ್, ಅಂದ್ರೆ ಕೆಳಗೆ ಮುರಿದು ಬೀಳತ್ತಲ್ಲ, ಇದಕ್ಕೆ ಏನಾರ ಸಪೋರ್ಟ್ ಏನಾರ ಹಾಕ್ತಾರೆ? ಕಡಿಗೆ ಕೊಡುತ್ತಲ್ಲ ಸರ್, ಆಲ್ರೆಡಿ ಸಪೋರ್ಟಿಂಗ್ ಕಡಿಗೆ ಹಾಕ್ತಾರಲ್ಲ? ಕಡಿಗೆ ಹಾಕ್ತಾರೆ. ಅದು ಕೆಳಗೆ ಬೀಳ್ಬಾರ್ದು ಇಲ್ಲಿ ಹಾಕಿರಲ್ಲ ಸರ್? ಅದು ಆಲ್ರೆಡಿ ಬಿದ್ದರೆ ಅಂದ್ರು ಈ ಥರ ಕಡಿಗೆ ಹಾಕ್ತಾರೆ? ಕಡಿಗೆ ಹಾಕ್ತಾರೆ. ಓಕೆ ಓಕೆ ಓಕೆ. ಇದು ಬಾಳೆಹಣ್ಣು ಕೊಡ್ಬೇಕಂದ್ರೆ ಹಿಂಗೆ ಕಗ್ಗಿಂದ ಕೊಡ್ಬೇಕಾ ಹೆಂಗೆ? ಸ್ವಲ್ಪ ಇಲ್ಲ ಸರ್, ಇದಕ್ಕೆ ಅಂತಾರೆ ಇದು ಕಾಜುಗಳು ಗೆರೆಗಳವಲ್ರಿ ಸರ್, ಈ ಕ್ಲೀನಾಗಿ ಫುಲ್ ಆಗ್ತಾರೆ. ಓಕೆ, ಇದು ಎಲ್ಲ ಫುಲ್ ಆಗಿ ಅಂದ್ರೆ ಮಾಡ್ತದೆ. ಇದು ಬರ್ತದೆ ಫುಲ್ ಆಗಿ ಅಂದ್ರೆ ಅಡ್ಲಕ್ ಆತಾರಲ್ಲ. ಓಕೆ, ಸಿಸ್ಟಮ್ ತಯಾರಾಗ್ತಾರೆ. ರೌಂಡ್ ಶೇಪ್ ಆಗ್ತದೆ. ರೌಂಡ್ ಶೇಪ್ ಆತಾರೆ. ರೌಂಡ್ ಶೇಪ್ ಆದ್ರೆ ಅಂದ್ರೆ ಕಟಾವ್ ಮಾಡ್ತಾರೆ. ಆಯತ ಕಟಾವ್ ಮಾಡಲ್ರಿ. ಓಕೆ, ಸೊ ಅದು ಒಂದು ಸಿಸ್ಟಮ್ ಅಂತ ತಿಳ್ಕೊರಿ ಸರ್. ರೌಂಡ್ ಆದ್ರೆ ಅದು ಆಗ್ತದೆ ರೀ, ಅದು ಆಗಲ್ಲ, ಕಟ್ ಮಾಡಿದ್ರೆ ಆಗಲ್ಲ ಸರ್. ಯಾಕಂದ್ರೆ ಇದು ಒಳಗಿಂದ ಇದು ರೆಡಿ ಆಗಲ್ಲ ಸರ್. ಒಳಗಿಂದ ಕಾಯಿ ನೀವು ಎಷ್ಟೇ ತೆಗೆದ್ರೆ ಅಂದ್ರೆ ಬರೀ ಮ್ಯಾಗಿನ ಪದರ್ ಎಷ್ಟೇ ರೆಡಿ ಆಗಿರ್ತಾರೆ, ಒಳಗಿಂದ ರೆಡಿ ಆಗಿರಲ್ರಿ. ಒಳಗಾಗಲ್ಲ. ಎಷ್ಟು ದಿನ ಹೋಗ್ತು ಜಾಸ್ತಿ ಆಗ್ತದ ಅಷ್ಟು ಅಂದ್ರೆ ಅದನ್ನ ದಪ್ಪನೂ ಆಗ್ತದೆ. ದಪ್ಪ ಆಗ್ತಾರೆ. ಓಕೆ, ದಪ್ಪ ಆಗ್ತಾರೆ. ನೀವು ಮಾರ್ಕೆಟ್ದಾಗ ನೋಡ್ಬೋದ್ರಿ. ಅದು ಈಗ ಸ್ವಲ್ಪ ಸಣ್ಣ ಕಾಣಿಸ್ತಾರಿ, ಇದು ಗಿಡ ದೊಡ್ಡದಾಗ್ತಾರೆ ಎಲ್ಲ. ಸರ್, ಇದಕ್ಕೆ ನೀವು ಕಟಿಂಗ್ ಮಾಡ್ಬೇಕಂದ್ರೆ ಕಂಪ್ಲೀಟ್ ಎಲ್ಲನೇ ಒಮ್ಮೆಲೆ ಕಟ್ ಮಾಡಿ? ಕಟ್ ಆಗಲ್ಲ ಸರ್, ಒಮ್ಮೆಲೆ ಕಟ್ ಆಗಲ್ಲ ಸರ್. ಟೋಟಲಿ ಯಾವ ಮೊದಲ ಗ್ರೋತ್ ಆಗಿರ್ತಾವ, ಮೊದಲು ಹೊರಗೆ ಬಂದಿರ್ತಾವ ನೋಡ್ರಿ, ಮರಿ ಹಾಕಿರ್ತಾವ, ಅವೆಲ್ಲ ಎಷ್ಟೆಷ್ಟು ಬರ್ತಾವ ಒಂದೊಂದು ಟೈಮ್ದಾಗ 100, 800, 300 ಕಟಾವ್ ಮಾಡ್ಕೋತ ಎಲ್ಲ ಹೋಯ್ತಾರೆ. ಅದು ಕಟ್ ಮಾಡಿ ಮತ್ತೆ 1 ತಿಂಗಳು 2 ತಿಂಗಳ ಹೋಗ್ತಾರೆ ಕಟಾವೇ ಸರ್ ಇದು. ಓಕೆ ಸರ್, ಓಕೆ. ಆಮೇಲೆ ಸರ್ ಇದು ಎಲ್ಲ ಮುಗಿತು ಅಂತ ತಿಳ್ಕೊರಿ, ಇದು ಕಟ್ ಮಾಡಿ ಬಿಡ್ತಾರೆ ಹೆಂಗೆ ಸರ್? ಇದು ಸಸಿ ಇದೆ ಸರ್? ಇದು ಇಲ್ಲ ಸಸಿ ಇಲ್ಲಿ ರೆಡಿ ಅದಲ್ಲ ಸರ್, ಆಲ್ರೆಡಿ ಪ್ಲಾಂಟೇಶನ್ ಇದ್ದಂಗೆ ಇದೆ. ಇದು ಏನು ಸರ್? ಇದು ಇದ್ರಾಗ ಇವು ಎಷ್ಟು? ಇಲ್ಲಿ 2, ಇದು 3, 4, 5 ಅವ್ರಿ. ನಾವು ಟೋಟಲಿ 2 ಇರ್ತೇವ್ರಿ. 2 ಇಡ್ತೇವ್ರಿ. ಇದು ಪೂರ ಕಟ್ ಮಾಡಿಬಿಡಿ, ಎಲ್ಲ ಕಟ್ ಮಾಡಿ ತೆಗಿತಿರೋದು ಪೂರ ಕಟ್ ಮಾಡ್ತಾರೆ. ಮಾರ್ಕೆಟಿಂಗ್ ಆಗಿರ್ತದೆ, 2 ಉಳಿತಾವ, 2 ಮಾಡ್ಕೋತೇವ್ರಿ. ನಮ್ಮ 2 ಅಂದ್ರೆ ಏನು ಲೆಕ್ಕ ಹಚ್ಚಾರಪ್ಪ ಅಂದ್ರೆ ಸರ್ ಹೇಳ್ರಿ, ಈಗ ನಾವು 1 ಸಸಿ ಹಾಕಿದ್ರಿ, ನಾವು 1 ಎಕರೆಗೆ 1200 ಕುಣಿಸಿದ್ರಿ. ಓಕೆ, ಈಗ 1200 ಆಗಲ್ರಿ, 2400 ಆಯ್ತು. ಹೌದು ಸರ್, ಹೌದು, ಡಬಲ್ ಆಗ್ತದೆ. ಈಗ ನಮ್ ಇದು ಗೊನೆ 30 ಕೊಡ್ತೇವೆ, 40 ಕೊಡ್ತೀವಿ ತಿಳ್ಕೊರಿ. ನಮ್ ಇದು ಗೊನೆ 20, 22 ಕೊಟ್ರೆ 45. 45 ಆಯ್ತು ರೀ. ಓಕೆ, ಈಗ ಇದು 40ಕ್ಕ ಎವರೇಜ್ ಜಾಸ್ತಿ ಭಾಳ ಮೇಂಟೆನೆನ್ಸ್ ಮಾಡ್ಬೋದು. ಇವೆರಡು ಇದ್ದು ಅಂದ್ರೆ ಮೇಂಟೆನೆನ್ಸ್ ಕಡಿಮೆ ಆದ್ರೂ 20, 40 ನಾರ್ಮಲ್ ಕೊಡ್ತದೆ. 25 ಕೊಟ್ರೆ 50 ಆಯ್ತು. ನಿಮ್ ಡಬಲ್ ಇನ್ಕಮ್. ಅದಕ್ಕಾಗಿ ನಾವು ಮಾಡ್ತೀವಿ 2 ಗ್ರೋತ್. ಅದರಲ್ಲಿ 30 ಕೆಜಿ ಕೊಟ್ರೆ ಅದು 50, 20 ಕೆಜಿ ಹೆಚ್ಚಾಗುತ್ತೆ. ಜಾಸ್ತಿ ಆಯ್ತು. ಓಕೆ ಸರ್. ಆಮೇಲೆ ಸಸಿ ಅಗ್ಗಿ ತರದ್ದು ಏನಿಲ್ಲ ಸರ್, 3 ವರ್ಷ. 3 ವರ್ಷ ಕಂಟಿನ್ಯೂ 3 ವರ್ಷ ಸಿಸ್ಟಮ್ ಕಬ್ಬಿದ್ದಂಗೆ 3 ವರ್ಷ. ನೀವು 4 ವರ್ಷ ಮಾಡ್ಬೋದ್ರಿ. ಖರೆ ಆಕ್ಚುಲಿ ನಮ್ಮಲ್ಲಿ ಕೆಲವರು ಏನ್ ಮಾಡ್ತಾರ್ರಿ 7 ರಿಂದ 6, 7, 10 ವರ್ಷ ಮಾಡ್ಬೋದ್ರಿ. 10 ವರ್ಷ ಮಾಡ್ಬೋದ್ರಿ. ಒಂದ್ಸರ್ತಿ ಹಚ್ಬಿಟ್ಟು 10 ವರ್ಷ ಮಾಡ್ಬೋದು. ಓಕೆ ಸರ್, ಓಕೆ. ಆಮೇಲೆ ಸರ್ ಫಸ್ಟಿಗೆ ಏನಾದ್ರು ನಡುವೆ ಏನಾದ್ರು ಬೇರೆ ಬೆಳೆ ಮಾಡಿಲ್ಲ ಸರ್. ಮಧ್ಯಂತರ ಬೆಳೆ ಮಾಡಿದ ಅಂದ್ರೆ ಸ್ವಲ್ಪ ಎಫೆಕ್ಟ್ ಆಗ್ತದೆ ಸರ್. ಸರ್ ಈಗ ನಾರ್ಮಲಿ ಸರ್ ನಮ್ಮ ರೈತರು ಸರ್, ಈಗ ನಾವು ಬಾಳೆಹಣ್ಣೆ ಖಾಲಿ ಮಾಡ್ಬೇಕಂತ ತಿಳ್ಕೊರಿ, ಎಕರೆಗೆ ಎಷ್ಟು ಖರ್ಚು ಬರ್ತದ, ಆಮೇಲೆ ನಾರ್ಮಲ್ ಎಷ್ಟು ಆದಾಯ ಪಡಿಬೋದು ನಾನ್ ಎವರೇಜ್? ನಾರ್ಮಲಿ ಎವರೇಜ್ ಸರ್ ನಾವು ಸಸಿ ಕೊಡ್ಲಿಕ್ಕಂತೂ ಆಲ್ಮೋಸ್ಟ್ ದುಡ್ಡು ಕೊಡಲೇಬೇಕು.
ನಾವು 22,000 ರೂಪಾಯಿ ಒಂದು 1200 ಶಶಿ ತೊಗೊಂಡಿದ್ವಿ ರೀ. 1200 ತಂದಿದ್ದು ಮ್ಯಾಲೆ ಒಂದು 5,000 ರೂಪಾಯಿ ಹಚ್ಚಕ್ಕೆ ತಂದಿವಿ ರೀ. ಆಮೇಲೆ ನಾವು ಟೋಟಲಿ ಒಂದು 60,000-70,000 ರೂಪಾಯಿ ಖರ್ಚು ಆಗ್ತಾರೆ ಸರ್ ಎಕರೆ. ಓಕೆ ಸರ್. 3 ಲಕ್ಷ ರೂಪಾಯಿ ಪ್ರಾಫಿಟ್. 10 ರೂಪಾಯಿ kg ಮಾರ್ತಂದ್ರು ನೀವು 3 ಲಕ್ಷ ರೂಪಾಯಿ ಆಗ್ತದೆ. 70,000-80,000 ಖರ್ಚು ಆಯ್ತು. 2,20,000 ರೂಪಾಯಿ ಮಿನಿಮಮ್ 2 ಲಕ್ಷ ರೂಪಾಯಿ ಇಷ್ಟು ಬರ್ತದೆ. ಮ್ಯಾಕ್ಸಿಮಮ್ ಎಷ್ಟು ಬರ್ತದೆ ಸರ್? ಬೇರೆ ಕಡೆ ನೀವು ಕೇಳಿರ್ಬೋದು, ಎಲ್ಲ ನೀವು ಮಾಡಿರ್ಬೋದಲ್ಲ. ಹಾಂ ರೀ. ಎಷ್ಟು ಬರ್ಬೋದು ರೀ? ಮ್ಯಾಕ್ಸಿಮಮ್ 5 ಲಕ್ಷ ರೀ. 5 ಲಕ್ಷ, 5 ಲಕ್ಷ, 6 ಲಕ್ಷ, 7 ಲಕ್ಷ ಸಿಗ್ತದೆ. 7 ಲಕ್ಷ ಎಕರೆಗೆ ರೀ? ಹಾಂ ಸರ್. ಇದು 20 ರೂಪಾಯಿ kg ಮರ್ಯಾರ ರೀ. ಮಹಾರಾಷ್ಟ್ರ 20 ರೂಪಾಯಿ kg ಅಂದ್ರೆ ಎಷ್ಟು ಆತ ನೋಡ್ರಿ. 600 ರೂಪಾಯಿ ಗಿಡ ಬಿತ್ತು. 600 1,000 ರೂಪಾಯಿ ಒಂದು ಗಿಡ ಬಿದ್ದ ರೀ. ಹೌದು ಸರ್, ಹೌದು. 1,000 ರೂಪಾಯಿ ಅಂದ್ರೆ 12 ಲಕ್ಷ ರೂಪಾಯಿ ಲೆಕ್ಕ ಆತಾರೆ ಸೀದಾ. ನಾವು ಇದ್ರಾಗ ಹೋಗಪ್ಲಿಲ್ಲ ಸರ್. ನಮಗೇನು ಅವರು ಒಬ್ಬೊಬ್ರು ಹೆಂಗೆ ಬೆಳಿತಾರೆ ಅಲ್ಲಿ ನಮ್ಗೆ ಅಷ್ಟು ತೆಗಿಯೋದಾಗಲ್ಲ. ಮಿನಿಮಮ್ ಇಷ್ಟು ತೆಗಿಬೋದು, ಆರಾಮ್ಸಿ ತೆಗಿಬೋದು. ಮತ್ತು ಅದಕ್ಕೆ ಸ್ವಲ್ಪ ಕಿರಿಕಿರಿ ಹೆಚ್ಚಿಗೂ ಇಲ್ರಿ? ಇಲ್ಲ ಸರ್, ಮಾರ್ಕೆಟಿಂಗ್ ಕಿರಿಕಿರಿಲ್ಲ ಏನಿಲ್ಲ, ಎಲ್ಲ ಕ್ಲೀನ್. ಮಾರ್ಕೆಟಿಂಗ್ ಸರಿಯಾಗಿ ಬಂದು ಹೋಯ್ತಾರೆ. ಲೋಕಲ್ ಮಾರ್ಕೆಟ್ ಎಲ್ಲಿ ಮಾಡ್ತೀರಿ ಸರ್? ನಾವು ಗುಲ್ಬರ್ಗನ ಮಾಡ್ಬೋದು, ಆಳಂದು ಮಾಡ್ಬೋದು ರೀ. ಅವರೆಲ್ಲ ಬರ್ತಾರೆ. ನಾವು ಹಿಂಗೆ ಕಬ್ಬಿನಂಗೆ ಬಂದು ಅದೇನು ಏನಿಲ್ಲ, ಕುಂದ ಬರ್ತಾರೆ, ಒಯ್ತಾರೆ, ಕಾಟ ಇಟ್ಟು ನೋಡ್ಬೇಕು, ರಕ್ತ ಹೋಗುತ್ತೆ ಅಷ್ಟೇ. ಅವರೇ ಕರ್ಕೊಂಡು ಎಲ್ಲ ಪೂರ ಲೇಬರ್ಗೆ ಸಾಥ್ ಬರ್ತಾರೆ, ಗಾಡಿ ಲೇಬರ್ ಎಲ್ಲ ಸಾಥ್ ಬರ್ತಾರೆ. ಓಕೆ. ಪೇಮೆಂಟ್ ಹೆಂಗೆ ಸರ್ ಅವ್ರದ್ದು? ಸರ್ ಪೇಮೆಂಟ್ ಕಾಟ ಆಗ್ಬೇಕು, ಪೇಮೆಂಟ್ ತೊಗೋಬೇಕು. ನಾವು ಆಲ್ರೆಡಿ 50,000 ರೂಪಾಯಿ 100 ಲಕ್ಷ ರೂಪಾಯಿ ಅಡ್ವಾನ್ಸ್ ತೊಗೊಂಡಿರ್ತಾರೆ. ಅವ್ರ ಕಡೆ ತೊಗೊಂಡಿರ್ತಾರೆ. ಯಾಕಂದ್ರೆ ಹೆಂಗೆ ಇರ್ತದೆ, ತೊಗೊಂಡವ್ರು ಏನು ಮಾಡ್ತಾರೆ ರೀ, ಅದು ಅಡ್ವಾನ್ಸ್ ತೊಗೊಳಿಲ್ಲ, ಮಾರ್ಕೆಟ್ ಡೌನ್ ಬಿತ್ತು, ಬಿಟ್ಟು ಹೋಗೋ ಚಾನ್ಸ್ ಇರ್ತದೆ. ಅವ್ರ ಬೆಳಕಿಂದಿದ್ದಂಥ ಹಣ ನಾವು ತೊಗೊಂಡು ತಿಳ್ಕೊರಿ, ಅದು ಅವ್ರು ತೊಗೊಂಡ್ಲೇ ಹೋಗ್ಬೇಕು. ನಿಮಗೆ ಒಂದು ಸ್ವಲ್ಪ ಗೊಬ್ಬರ ತರ ಖರ್ಚನ ಆಗ್ತದೆ, ಸ್ವಲ್ಪ ಕಡಿಮೆ ಆಯ್ತಂದ್ರೆ ಅವ್ರು ಬಿಟ್ಟು ಹೋಗಪ್ಲಿಲ್ಲ. ಅದೇ ಮಾರ್ಕೆಟ್ ಪ್ರೈಸ್ ಕೊಡ್ತಾರ ಅವ್ರು. ಹಾಂ, ಮಾರ್ಕೆಟ್ ಪ್ರೈಸ್ ಅಲ್ಲಿ ಸರ್. ಇವತ್ತೇನು ನಾವು ರೇಟ್ ಮುಗಿಸಿರ್ತಿದ್ವಿ, ಜಾಸ್ತಿ ಐತೆ ಅಂದ್ರೂ ನಾವು ಕೇಳಂತಿಲ್ಲ, ಕಡಿಮೆ ಐತೆ ಅಂದ್ರೆ ಕೇಳ. ಅಂದ್ರೆ ಫಸ್ಟಿಗೆ ಪ್ಲಾನ್ ರೆಡಿ ಮಾಡಿರ್ತೇನೆ. ಅವಾಗ ಮಾಡಲ್ಲ ಸರ್. ಈಗ ಟೋಟಲ್ ನಾವು ಕಟಾವ್ ಯಾವಾಗ ಬರ್ತಲ್ಲ ರೀ, ಆ ಟೈಮ್ದಾಗ ಫಿಕ್ಸ್ ಮಾಡ್ತೀವಿ. ಆ ಟೈಮ್ ನಮಗೂ ಮಾರ್ಕೆಟಿಂಗ್ ಗೊತ್ತಿರ್ತದೆ, ಅವ್ರಿಗೂ ಮಾರ್ಕೆಟಿಂಗ್ ಗೊತ್ತಿರ್ತದೆ. ಓಕೆ. ಅವಾಗೇ ಫಿಕ್ಸ್ ಮಾಡ್ತೀವಿ. ಅಂದ್ರೆ ಅದು ಎಷ್ಟು ತಿಂಗಳ ಮುಂಚೆ ಸರ್? ಕಾಯಿ ಆಗೋಕ್ಕಿಂತ ಮುಂಚೆ ಆಯ್ತು ಸರ್. ಈಗ ಒಂದು 10-15 ದಿನದಾಗ ಅವ್ರು ಬರ್ತಾರೆ. ಅವಾಗ ನೀವು ಫೈನಲ್ ಮಾಡ್ತೀವಿ ಆ ರೇಟಿಗೆ. ಅವಾಗ 50,000 ರೂಪಾಯಿ ತೊಗೊಂಡಿರ್ತೀವಿ ಎಕರೆಗೆ. ಏನು ಸರ್ ನಮ್ಗೆ ಏನು ಹತ್ತು ಕೊಡ್ತಾರೆ ಅವರು, ಅಡ್ವಾನ್ಸ್ ಪೇಮೆಂಟ್ ಮಾಡ್ತಾರೆ. ಸೊ ಆ ಪ್ರೈಸ್ಗೆ ಅವ್ರು ತೊಗೊಂಡಿರ್ತಾರೆ. ಯಾವಾಗ ಕಟ್ ಮಾಡ್ಕೊಳ್ಳಿ, ಯಾವಾಗ ಕಟ್ ಮಾಡಬೇಕು, ಕಾಟ ಆಗಿರ್ಬೇಕು, ರೊಕ್ಕ ಕೊಡ್ಬೇಕು. ಲಾಸ್ಟಿಗೆ ಏನು ಮಾಡಬೇಕು, ನಮ್ಗೆ ಅಚಾನಕ್ ಒಂಚೂರು 5,000 ನಮ್ಗೆ. ಈಗ ಸಪೋಸ್ ಸರ್, ಈಗ ನಾನು ಟ್ರೇಡರ್ ಅಂತ ತಿಳ್ಕೊರಿ, ನಾನು ನಿಮ್ಮ ಕಡೆ ಇವತ್ತು ಬಂದೆ, ನಾನು ಕಾಯಿ ನೋಡಿದೆ. ನಾನು ಈಗ ಮಾರ್ಕೆಟ್ನಾಗ ಒಂದು 10 ರೂಪಾಯಿ ಅದಂತ ತಿಳ್ಕೊರಿ, 10 ರೂಪಾಯಿ ಫಿಕ್ಸ್ ಮಾಡಿ ಹೋಗ್ತೀನಿ. ಓಕೆ, ನಿಮಗೆ ಏನಾದ್ರು ಸ್ವಲ್ಪ ಒಂದು ದುಡ್ಡು ಕೊಟ್ಟು ಹೋಗ್ತೀನಿ ಅದು ಫಿಕ್ಸ್ ಮಾಡಕ್ಕೆ. ಈಗ ನಾಳೆ ಒಂದು 15 ದಿವಸ ಆದ್ಮೇಲೆ ಬರ್ತೀನಿ ಸರ್ ನಾನು. ಅವಾಗ ನನಗೆ 5 ರೂಪಾಯಿ ಆಗಿರ್ತದೆ. ಅವಾಗ ಹೆಂಗೆ ಸರ್ ಅದು? ಸರ್ ಅವಾಗ ಏನು ಮಾಡ್ತೀನಿ, 50,000 ರೂಪಾಯಿ ಕೊಡೋಲ್ರಿ, ರಿಟರ್ನ್ ಮಾಡಲ್ಲ. ಅಂದ್ರೆ 10 ರೂಪಾಯಿ ರೇಟ್ ಏನು ಮುಗಿಸಿರುತ್ತೆ, 10 ರೂಪಾಯಿ ರೇಟೇ ಒಯ್ದಿರ್ಬೇಕು. ಹೌದೇನು ಸರ್? ನಾವು 10 ರೂಪಾಯಿ ಬಿಟ್ಟು 20 ರೂಪಾಯಿ ರೇಟ್ ಐತೆ, 20 ರೂಪಾಯಿ ರೇಟ್ ಆದಾಗ ಅವ್ರ ಪ್ರಾಫಿಟ್ ಆಗಿರುತ್ತೆ, ಅವ್ರು ತಗೊಂಡೋಗಿರ್ತಾರೆ. ನಾವು ಹಾಳಾಗಿ ಏನು ಕೇಳಪ್ಲಿಲ್ಲ, ನಾವು ಕೇಳೋದಿಲ್ಲ. ಇಲ್ಲ. ಓಕೆ. ಅಂದ್ರೆ ನಿಮ್ದು ಒಂದು ಅಗ್ರಿಮೆಂಟ್ ಆದ ಅಗ್ರಿಮೆಂಟ್. ಇವತ್ತಿನ ಏನು ಮಾರ್ಕೆಟಿಂಗ್ ಅದ, ಜಾಸ್ತಿ ಚೂರು ಜಾಸ್ತಿ ಆಗ್ತದೋ ಕಡಿಮೆ ಆಗ್ತೋ ಗೊತ್ತಿಲ್ಲ. ಈ ಪ್ರೆಸೆಂಟ್ ಏನು ರೇಟ್ ಅದ ಏನದ ಅದ್ರ ಮೇಲೆ ನಮ್ಮ ಮುಗಿಸ್ಕೊಂಡು ಹೋಗ್ತೀವಿ. ನಾವು ಬೈಲ 2016ದಾಗ ಮಾಡಿದ್ರೆ ಗುಲ್ಬರ್ಗ ಮಾರ್ಕೆಟ್ಗೆ ಹೋಗ್ತೀವಿ. ಅವತ್ತರ ಅಲ್ಲಿ ಹರಾಜಾಗ ಏನು ಬಿಡ್ತಾರೆ ಅದ್ರ ಮ್ಯಾಗ ಪ್ರೈಸ್ ಇರ್ತೈತಿ. ಈಗ ಡೈರೆಕ್ಟ್ ಇಲ್ಲೇ ಬಂದು ತೊಳಗ್ತಾರೆ ಸರ್. ಇದು ಹೆಂಗೆ ಸ್ವಲ್ಪ ಖುಲ್ಲ ಆಗೈತೆ ಸರ್? ಏನು ರೋಗ ಬಂದಿದೆ? ಇಲ್ಲ ಸರ್, ಇದು ಇನ್ನೂ ತುಂಬಿಲ್ಲ ಸರ್. ತುಂಬಿಲ್ಲ? ಹೀಗೆ ಹೊರಗೆ ನಿಮ್ಗೆ ಅವಾಗ ಹೇಳ್ದಲ್ರಿ, ಟೋಟಲ್ ಇಲ್ಲ ನೋಡಿ ಸರ್. ಓಕೆ. ಇದು 1 ಸರ್, 2 3 4 5 6 7 8 9 10 11 12 13 14 15 16 ಒಂದು 20 ಇರ್ತಾವ್ರಿ. 20 ಹಿಂಗೇನು ಸರ್? ಇದು ತುಂಬ ಬೇಕೇನ್ರಿ? ಇನ್ನೂ ಫುಲ್ ರೆಡಿ ಆಗಬೇಕು. ನಾ ರೆಡಿ ಆಗಿಲ್ಲ. ಓಕೆ ಸರ್. ಓಕೆ. ಸರಿ ಸರ್ ಥ್ಯಾಂಕ್ ಯು ಸರ್. ಇದು ನಮ್ಮದು ರೈತರಿಗೆ ವಿಡಿಯೋ ಪಸಂದ್ ಬರ್ತದೆ ಸರ್. ರೈತರ ಪರವಾಗಿ ಧನ್ಯವಾದ ಸರ್. ನಮಸ್ಕಾರ ಸರ್. ನಮಸ್ಕಾರ.